ನಮಸ್ಕಾರ ವೀಕ್ಷಕರೇ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ರಾಜಕಾರಣ ಅಂತ ಅಂದ್ಬಿಟ್ರೆ ಏನೋ ಒಂಥರ ಹೊಲಸು ಅಂತ ಅನ್ಸೋಕೆ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಆತ ಏನು ಮಾಡಿದ್ದಾನೆ, ಈಗ ಎಲ್ಲಿ ಹೋಗಿದ್ದಾನೆ, ಇದುವರೆಗೂ ಸಿಕ್ಕಿಲ್ಲ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಒಂದಿಷ್ಟು ಹೆಸರುಗಳು ಈ ಪ್ರಕರಣದಲ್ಲಿ ತಳುಕು ಹಾಕಿಕೊಳ್ತಾ ಇದ್ದಾವೆ. ಅಂದರೆ ಆ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಮಹಾನ್ ನಾಯಕ ಇದ್ದಾನೆ, ಆತ ಎಷ್ಟು ಕೋಟಿ ರೂಪಾಯಿಗೆ ಆಫರ್ ಮಾಡಿದ್ದ ಆ ಪೆನ್ ಡ್ರೈವ್ ಇಟ್ಕೊಂಡವನ ಬಳಿ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ಈ ದೇವರಾಜೇಗೌಡ ವಕೀಲ ಏನಿದಾರಲ್ಲ, ಇವರನ್ನ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರಾಜೇಗೌಡ, ಏನ್ ಸರ್ ನಿಮ್ಮನ್ನ ಅರೆಸ್ಟ್ ಮಾಡಿಬಿಟ್ಟಿದಾರಲ್ಲ, ಯಾರು ನಿಮ್ಮ ವಿರುದ್ಧ ಈ ರೀತಿಯಾಗಿ ಮಾಡಿರಬಹುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಆತ ಹೇಳಿರೋದು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋದು ಕಾಂಗ್ರೆಸ್ನವರು, ಬಹಳ ಪ್ರಮುಖವಾಗಿ DK ಶಿವಕುಮಾರ್, ನಮ್ಮ ರಾಜ್ಯದ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋದು ಅಂತ ಹೇಳಿ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಪೆನ್ ಡ್ರೈವ್, ಪ್ರಜ್ವಲ್ ಕಾಮಕಾಂಡದ ಪೆನ್ ಡ್ರೈವ್ ನನ್ನ ಬಳಿ ಇತ್ತು, ಅದನ್ನು ನನಗೆ ಕೊಡಬೇಕು ಅಂತ ಹೇಳಿ, ಅಥವಾ ಅದನ್ನು ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಹೇಳಿ ನನಗೆ 100 ಕೋಟಿ ರೂಪಾಯಿ ಆಫರ್ ಮಾಡಿದ್ರು DK ಶಿವಕುಮಾರ್ ಅಂತ ಹೇಳಿ ಒಂದು ದೊಡ್ಡ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ದೇವರಾಜೇಗೌಡ. ನೋಡಿ, ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರಂತೆ ದೇವರಾಜೇಗೌಡಗೆ DK ಶಿವಕುಮಾರ್ ಅವರು. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದಾನಲ್ಲ, ಚಂದ್ರಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕೋರ್ಸು. ಯಾರು ಸರ್ ಆಫರ್ ಮಾಡಿದ್ದು? DK ಶಿವಕುಮಾರ್. ಓಕೆ, ಎಂತೆಂಥವ್ರು ಇದಾರ್ರಿ ನಮ್ಮ ರಾಜಕಾರಣದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ದೇವರಾಜೇಗೌಡ ಹೇಳೋ ಪ್ರಕಾರ 100 ಕೋಟಿ ರೂಪಾಯಿ ಆಫರ್ ಮಾಡಿದ್ರಂತೆ ಆ ಪೆನ್ ಡ್ರೈವ್ ರಿಲೀಸ್ ಮಾಡೋದಕ್ಕೆ. ಒಬ್ಬ ವ್ಯಕ್ತಿಯ ಮಾನಹಾನಿ ಜೊತೆಗೆ 100 ಮಹಿಳೆಯರ ಮರ್ಯಾದೆಯನ್ನ ತೆಗೆದಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋದಿದು. ಇಂಥವ್ರು ತಮ್ಮ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಎಂಥ ಕಚಡ ಕೆಲಸ, ಎಂಥ ನೀಚ ಕೆಲಸ ಮಾಡುವುದಕ್ಕೂ, ಎಂಥ ಕೆಳಮಟ್ಟಕ್ಕೂ ಇಳಿತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. DK ಶಿವಕುಮಾರ್ಗೆ ಏನ್ರಿ ಬಂತು? DK ಶಿವಕುಮಾರ್ ಎಂಥ ಕೋಟ್ಯಾಧೀಶ್ವರ, ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹೆಸರಿದೆ. ಎಷ್ಟೋ ಕಡೆ ಅವರಿಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳೇ ಅವರನ್ನ ದೇವರು ಅಂತ ಹೇಳಿ ಕರೀತಾರೆ. ಅಂತ DK ಶಿವಕುಮಾರ್ ಒಳ್ಳೆ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಬೇಕು ಇಂಥದ್ದು ಅನ್ನೋದು ಒಂದು ಪ್ರಶ್ನೆ. ಇದ್ರ ಜೊತೆಗೆ ದೇವರಾಜೇಗೌಡ ಮತ್ತೊಂದು ಹೇಳಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಕುಮಾರಸ್ವಾಮಿ ಅವರ ಹೆಸರನ್ನ ಕೆಡಿಸೋದಕ್ಕಾಗಿ ಈ ರೀತಿಯಾಗಿ DK ಶಿವಕುಮಾರ್ ಅಂಡ್ ಟೀಮ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ದೇವರಾಜೇಗೌಡ. ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೋರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು. ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ನ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಎಂತೆಂಥ ಜನ ಇದ್ದಾರೆ, ಏನೆಲ್ಲ ಪ್ಲಾನ್ ಮಾಡ್ತಾರೆ ಅಧಿಕಾರಕ್ಕೋಸ್ಕರ, ಒಂದು ಸಮುದಾಯದ ಹಿಡಿತಕ್ಕೋಸ್ಕರ ಅನ್ನೋದು ಇದೊಂದು ಸಾಕ್ಷಿ. ಇದಕ್ಕೆ DK ಶಿವಕುಮಾರ್ ಮಾತ್ರ ಅಲ್ಲ, DK ಶಿವಕುಮಾರ್ ಜೊತೆಗೆ ಸಚಿವ ಚಲುವರಾಯ ಸ್ವಾಮಿ ಅವರಿದ್ದಾರಂತೆ. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಅವ್ರ ಜೊತೆ ಕೈ ಜೋಡಿಸಿದಾರಂತೆ. ಹೀಗೆ ಕೆಲವೊಂದಿಷ್ಟು ಜನರ ಹೆಸರುಗಳನ್ನ ಇಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ದೇವರಾಜೇಗೌಡ. ಒಂದ್ಸಾರಿ ಕೇಳಿಸ್ಕೊಳ್ಳಿ. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಚಿಚೆ ನಿಜಕ್ಕೂ ಬಹಳ ಅಸಹ್ಯಪ್ಪ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಇಂಥ ಹೊಲಸು ಮನಸ್ಸುಗಳು, ಮನಸ್ಥಿತಿಗಳು ಅಧಿಕಾರಕ್ಕೋಸ್ಕರ ಯಾರ ತೇಜೋವಧೆಯನ್ನು ಮಾಡೋಕ್ಕೂ ಹೇಸಲ್ಲ, ಯಾರನ್ನ ಕೊಲೆ ಮಾಡೋದಕ್ಕೂ ಹೇಸಲ್ಲ, ಯಾರ ಪೆನ್ ಡ್ರೈವ್ ರಿಲೀಸ್ ಮಾಡೋದಕ್ಕೂ ಹೇಸಲ್ಲ, ಯಾರ ಮನೆ ಒಳಗೆ ಕ್ಯಾಮ್ರಾ ಇಡೋದಕ್ಕೂ ಕೂಡ ಹೇಸಲ್ಲ ಇಂಥ ಜನ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದಕ್ಕಿಂತ ಎಲ್ಲರೂ
ಕಚಡಗಳೇ ಅಂತಾನೆ ಹೇಳಬಹುದು. ಯಾಕೆಂತ ಅಂದ್ರೆ ಇಂಥ ನೀಚ ಕೆಲಸ ಮಾಡುವವರು ಯಾರೇ ಆಗಿದ್ರು ಕೂಡ ಅವರು ಕಚಡಗಳೇ. ಯಾರೇ ಆಗಿದ್ರು ಕೂಡ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಅಂದ್ರೆ ಅಧಿಕಾರಕ್ಕೋಸ್ಕರ ಯಾರ ತಲೆ ಬೇಕಾದ್ರೂ ಹಿಡಿತಾರೆ, ಯಾರ ತಲೆ ಬೇಕಾದ್ರೂ ಕಡಿಯೋದಕ್ಕೂ ಕೂಡ ಇವರು ಮುಂದಾಗ್ತಾರೆ. ಇಲ್ಲಿ ಅಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೇವರಾಜೇಗೌಡ ಹೇಳಿರೋದು ಒಂದು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋದು ಅದು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್. ಅವರು ಹೇಳಿದ ಹಾಗೆ ನಾನು ಕೇಳಲಿಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ. ಜೊತೆಗೆ 100 ಕೋಟಿ ರೂಪಾಯಿ ಆಫರ್ ಅನ್ನು ಕೂಡ ಅವರಿಗೆ ಮಾಡಿದ್ರಂತೆ. 100 ಕೋಟಿ ರೂಪಾಯಿ ಮತ್ತೆ ಜೊತೆಗೆ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಹಾಕೋದಕ್ಕೆ ಮುಂದಾಗಿದ್ರಂತೆ. ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಹಾಗಾಗಿ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ. ಇವರೆಲ್ಲ ಮನುಷ್ಯರ, ಇವರೆಲ್ಲ ಅಧಿಕಾರಕ್ಕೋಸ್ಕರ ಇಂಥ ಕೆಲಸಗಳಿಗೆ, ಇಂಥ ನೀಚ ಕೆಲಸಗಳಿಗೆ ಇಳಿತಾರಲ್ಲ ಅಂತ ಹೇಳಿ ಇವರ ಮೇಲಿನ ಗೌರವ ಸತ್ತು ಹೋಗ್ಬಿಡ್ತು ಇವತ್ತು.